ಹೆಸರು ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿಗಳು ನಮ್ಮ ಚಾರಿತ್ರೋತ್ಸವ ಅದೇ ರೀತಿ ಉಪಾಧ್ಯಕ್ಷರಾದ ಹಾಗೂ ಮಾರುತಿ ಮಹಾರಾಜ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ರಾಮಪುರ ತಾಲೂಕಿನ ಯಾದವ ಬಂಧುಗಳೇ ಹಾಗೂ ಎಲ್ಲ ಶ್ರೀಕೃಷ್ಣನ ಭಕ್ತರೇ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರವನ್ನು ತಿಳಿಸ್ತೇನೆ. ಇಂದು ಕರ್ನಾಟಕದ ಸರ್ಕಾರ ಹಾಗೂ ತಾಲೂಕಾ ಆಡಳಿತ ಹಾಗೂ ರಾಮಪುರ ತಾಲೂಕಾ ಯಾದವ ಸಂಘದ ವತಿಯಿಂದ ಇದು ಶ್ರೀಕೃಷ್ಣ ಜಯಂತಿಯನ್ನು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೇವೆ. ಸರ್ಕಾರ ನಮಗೆ ಒಂದು ಅವಕಾಶವನ್ನು ನೀಡಿದೆ. ಈ ಒಂದು ಕಾರ್ಯಕ್ರಮದ ನಾವು ಅವಕಾಶವನ್ನು ಬಳಸಿಕೊಂಡು ನಾವು ಯಾದವರ ಏಳಿಗೆಯಾಗಿ ಶ್ರಮ ಪಡಬೇಕಾಗಿದೆ. ನಾವು ಶ್ರೀಕೃಷ್ಣನ ಕುಲದವರು ಅಂತ ಹೇಳಿಕೊಳ್ಳೋದು ಬಹಳ ಹೆಮ್ಮೆ ಇದೆ. ವಸುದೇವ ಸುತಂ ದೇವಂ ಪುರುಷ ಅನುರಮಂತನಂ ದೇವಿಗೆ ಪರಮಾತ್ಮ ಶ್ರೀಕೃಷ್ಣ ಒಂದೇ ಜಗತ್ತು. ಆ ಕೃಷ್ಣ ಪರಮಾತ್ಮ ಇಡೀ ಜಗತ್ತಿಗೆ ಗುರುವಾದಂಥದ್ದು. ಅವನ ಒಂದು ಚರಿತ್ರೆಯನ್ನ ನಾವು ದಿನನಿತ್ಯವನ್ನ ಕೇಳಬೇಕು, ಆಲಿಸ್ಬೇಕು. ನಮ್ಮ ಕುಲದವನು, ನಮ್ಮ ಹೆಮ್ಮೆ. ಶ್ರೀಕೃಷ್ಣ ಕುರಿತು ಜಯಘೋಷರು ಹಾಗೂ ಯಾದವ ಸಮಾಜ ತಾಲೂಕಾಡಳಿತ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಎಲ್ಲ ಕೃಷ್ಣ ಭಕ್ತರ ಸಮ್ಮುಖದಲ್ಲಿ ಇವತ್ತು ತಾಲೂಕಿನಲ್ಲಿ ಕೃಷ್ಣ ಜಯಂತಿಯನ್ನು ನಾವೆಲ್ಲರೂ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಕೃಷ್ಣ ಜಯಂತಿಯ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ರೇಣು ಕೃಷ್ಣರಾಮಶಾಸ್ತ್ರಿ SP ಕಾರ್ಯದರ್ಶಿಯವರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಯಾದವ ಸಮಾಜದವರು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ CRP ಕೆಲಸ ಮಾಡತಕ್ಕಂಥ ಶ್ರೀ ಮುನಿಮಿತ್ರವರೇ ಹಾಗೂ ಯಾದವ ಸಮಾಜದ ಉಪಾಧ್ಯಕ್ಷರಾದಂಥ ಶ್ರೀ HR ಪೂಜಾರ್ ಅವರೇ ಹಾಗೂ ಅದೇ ರೀತಿ ರಾಮದುರ್ಗದ ವಿಠ್ಠಲ ಭಕ್ತರು ಸಂತರು ಆದಂಥ ಶ್ರೀ ಮಾರುತಿ ಮಹಾರಾಜ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಯಾದವ ಸಮಾಜದ ಬಂಧುಗಳೇ, ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಇವತ್ತ ಇದು ಒಂದು ಕೃಷ್ಣ ಜನ್ಮಾಷ್ಟಮಿ. ಇದು ಒಂದು ದೇವರ ಜನ್ಮದಿನ. ಸಾಕಷ್ಟು ಜನ್ಮದಿನ ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ, ವ್ಯಕ್ತಿಗಳ ಜನ್ಮದಿನ ಅಂತ ಆಚರಣೆ ಮಾಡ್ತೀವಿ. ಅವ್ರ ಬಗ್ಗೆ ನಾವು ಏನೋ ನಾವು ಮಾತಾಡ್ಬೋದು. ಆದ್ರೆ ಕೃಷ್ಣ ಏನಪ್ಪ ದೇವರು, ವಿಷ್ಣುವಿನ 8ನೇ ಅವತಾರ ಕೃಷ್ಣ. ಅವನ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರು ಅಲ್ಲ, ಬಹಳ ಸಣ್ಣವರು. ಆದರೂ ಕೂಡ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ನಮ್ಮ ಭಾರತ ದೇಶದಲ್ಲಿ
ಬಿಡ್ತಾವೆ ತಗೊಂಡು